ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ JNM ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಕೌನ್ಸ್ಲಿಂಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. JNM ಬೋರ್ಡ್ ಕಡೆಯಿಂದ 2025-26ನೇ ಸಾಲಿನ JNM ಆನ್ಲೈನ್ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ದೀರಾ ಅಂಥ ಸ್ಟೂಡೆಂಟ್ಸ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕಿರೋ ಸ್ಟೂಡೆಂಟ್ಸ್ದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ಅಂಥ ಸ್ಟೂಡೆಂಟ್ಸ್ಗೆ ಅಪ್ರೂವ್ಡ್ ಅಂತ ಮೆಸೇಜ್ ಬರುತ್ತೆ. ನಿಮ್ಮ ಸ್ಟೇಟಸಲ್ಲಿ ಕೂಡ ಅಪ್ರೂವ್ಡ್ ಅಂತ ಶೋ ಆಗುತ್ತೆ ಗ್ರೀನಲ್ಲಿ. ಅಕಸ್ಮಾತ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ದು ಏನಾದರೂ ಡಾಕ್ಯುಮೆಂಟ್ ಏನಾದರೂ ಕರೆಕ್ಟಾಗಿಲ್ಲ ಅಂತಂದರೆ ನಿಮಗೆ ರಿಜೆಕ್ಟ್ ಅಂತ ಮೆಸೇಜ್ ಬರುತ್ತೆ. ನೀವೇನು ಭಯಪಡೋ ಅವಶ್ಯಕತೆ ಇರಲ್ಲ. ನೀವು ಮತ್ತೆ ರೀಲಾಗಿನ್ ಆಗಿ ಏನು ಡಾಕ್ಯುಮೆಂಟ್ ಕೇಳಿರುತ್ತೆ ಆ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮ್ಮದು ಅಪ್ರೂವ್ಡ್ ಅಂತ ಮುಂದಿನ ದಿನಗಳಲ್ಲಿ ಮೆಸೇಜ್ ಬರುತ್ತೆ. ನಾನಿವಾಗ ಒಂದು ಸ್ಟೂಡೆಂಟ್ಸ್ದು ಲಾಗಿನ್ ಮಾಡಿ ತೋರಿಸ್ತೀನಿ ನೋಡಿ. ಆ ಸ್ಟೂಡೆಂಟ್ಸ್ದು ಅಪ್ಲಿಕೇಶನ್ನಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದಾರೆ. ಆ ಸ್ಟೂಡೆಂಟ್ಸ್ದು ಇಲ್ಲಿ ನೋಡ್ತಾ ಇರ್ಬೋದು ಅಪ್ರೂವ್ಡ್ ಅಂತ ಮೆಸೇಜ್ ಬಂದಿದೆ. ಫ್ರೆಂಡ್ಸ್, ಯಾರ್ದೆಲ್ಲ ಇವಾಗ ಅಪ್ರೂವ್ಡ್ ಅಂತ ಮೆಸೇಜ್ ಬಂದಿದೆ ಮತ್ತು ಸ್ಟೇಟಸಲ್ಲಿ ಅಪ್ರೂವ್ಡ್ ಅಂತ ಕಾಣ್ತಾ ಇದೆ ಅಂಥ ಸ್ಟೂಡೆಂಟ್ಸು ನೀವು ವೇಟ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮ್ಮದು ರ್ಯಾಂಕ್ ನಂಬರ್ ಅನೌನ್ಸ್ಮೆಂಟ್ ಮಾಡ್ತಾರೆ. ರ್ಯಾಂಕ್ ನಂಬರ್ ಅನೌನ್ಸ್ಮೆಂಟ್ ಆದಮೇಲೆ ಸ್ಟಾರ್ಟ್ ಆಗೋದೆ ನಿಮ್ಮದು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಆನ್ಲೈನ್ ಮುಖಾಂತರ ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೋದು.